ನಮಸ್ಕಾರ ವೀಕ್ಷಕರೇ. ಸತತ ಚುನಾವಣೆಗಳ ಗೆಲುವುಗಳ ಮೂಲಕ ಉತ್ಸಾಹ ಹೆಚ್ಚಿಸಿಕೊಂಡಿರೋ ಮೋದಿ ಸರ್ಕಾರ ಅನ್ಸ್ಟಾಪಬಲ್ ಅನ್ನೋ ಹಾಗೆ ಮುನ್ನುಗ್ತಾ ಇದೆ. ದಿಢೀರಂತ ದೆಹಲಿಯಲ್ಲಿ ಮಹತ್ವದ ಮೀಟಿಂಗ್ ಅರೇಂಜ್ ಮಾಡಿದ್ದ ಗೃಹ ಸಚಿವ ಅಮಿತ್ ಶಾ ಕೇವಲ ದೆಹಲಿಯ ಕಾನೂನು ಸುವ್ಯವಸ್ಥೆ ಬಗ್ಗೆ ನಿರ್ಧಾರವನ್ನ ಕೈಗೊಂಡಿಲ್ಲ, ಭಾರತವನ್ನ ಕಾಡ್ತಾ ಇರೋ ಎರಡು ಮಹತ್ವದ ವಿಚಾರಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಎಲ್ಲಿಂದ ಶುರು ಮಾಡಬೇಕು, ಹೇಗೆ ಕಾರ್ಯಾಚರಣೆ ನಡೆಸಬೇಕು, ಎಲ್ಲದಕ್ಕೂ ಒಂದು ಹಂತದ ರೂಟ್ ಮ್ಯಾಪ್ ಹಾಕಿಕೊಳ್ತಾ ಇದ್ದಾರೆ. ಸದ್ಯ ನಮ್ಮನ್ನ ಮೀರಿಸೋ ಪಕ್ಷ ಇನ್ನೊಂದಿಲ್ಲ ಅಂತ ಮೈ ಮರೆಯದೆ ಯಾವೆಲ್ಲ ಕೆಲಸವನ್ನ ಅತ್ಯಗತ್ಯವಾಗಿ ಮಾಡಬೇಕೋ ಅದೆಲ್ಲವನ್ನ ಆದಷ್ಟು ಬೇಗ ಮಾಡೋದಕ್ಕೆ ಸಜ್ಜಾಗ್ತಾ ಇದ್ದಾರೆ. ಶಾ ಸ್ಪೀಡ್ ನೋಡಿ ಜನರು ಫಿದಾ ಆಗಿದ್ದು ಇನ್ನು ಮುಂದೆ ಭಾರತ ಬೇರೆ ರೀತಿಯಲ್ಲೇ ಕಾಣಿಸುತ್ತೆ ಅನ್ನೋ ಅಭಿಪ್ರಾಯವನ್ನ ಹೊರ ಹಾಕ್ತಾ ಇದ್ದಾರೆ. ಒಂದು ದಿಕ್ಕಲ್ಲಿ ಮೋದಿ ಹೊರಗಿನಿಂದ ಭಾರತದ ಭದ್ರತೆಗೆ ಶ್ರಮ ಹಾಕ್ತಾ ಇದ್ರೆ, ಶಾ ಇತ್ತ ಒಳಗಿನಿಂದ ರಿಪೇರಿ ಕಾರ್ಯವನ್ನ ತೀವ್ರಗೊಳಿಸ್ತಾ ಇದ್ದಾರೆ. ಹಾಗಿದ್ರೆ ಶಾ ತೆಗೆದುಕೊಂಡಿರೋ ಎರಡು ಪ್ರಮುಖ ನಿರ್ಣಯ ಯಾವುದು, ಅದು ಹೇಗೆ ವರ್ಕ್ ಆಗುತ್ತೆ, ಅದರ ಇಂಪ್ಯಾಕ್ಟ್ ಏನು, ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಬಿಜೆಪಿ ಪಾಲಿಗೆ ದೆಹಲಿ ಗೆಲುವು ಸಣ್ಣ ಪುಟ್ಟದಲ್ಲ. ಪ್ರಧಾನಿ ಹುದ್ದೆಯನ್ನ ಸತತ 3 ಸಲ ಕಾಪಾಡಿಕೊಂಡು ಬಂದರೂ ದೆಹಲಿಯನ್ನ ಗೆಲ್ಲೋದಕ್ಕೆ ಆಗಿಲ್ಲ ಅನ್ನೋ ಹಿನ್ನಡೆಯ ಭಾವ ಇದ್ದೇ ಇತ್ತು. ಈಗ ದೆಹಲಿಯನ್ನ ಗೆದ್ದಾಗಿದೆ, ಸರ್ಕಾರ ರಚನೆ ಮಾಡಿಯೂ ಆಗಿದೆ. ಇನ್ನೇನು ಆರಾಮಾಗಿ ಇದ್ರೆ ಆಯ್ತು ಅಂತ ಕೂತ್ರೆ ಉಳಿದ ಪಕ್ಷಕ್ಕೂ ನಮಗೂ ವ್ಯತ್ಯಾಸ ಇರೋದಿಲ್ಲ ಅನ್ನೋದು ಕಮಲ ಪಾಳೆಯಕ್ಕೆ ಚೆನ್ನಾಗಿ ಗೊತ್ತಿದೆ. ಈ ಬಾರಿ ಮಾಡೋ ಕೆಲಸಗಳಿಂದ ಏನಿಲ್ಲ ಅಂದ್ರೂ ದೆಹಲಿಯಲ್ಲಿ ಮುಂದಿನ 20 ವರ್ಷ ಯಾರು ಬಿಜೆಪಿಯನ್ನ ಅಲ್ಲಾಡಿಸೋದಕ್ಕೆ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಚಿತ್ತ ನೆಟ್ಟಿರೋ ನಾಯಕರು ಮೊದಲಿಗೆ ಕೇಜ್ರಿವಾಲ್ ಅವಧಿಯಲ್ಲಿ ದೆಹಲಿಯಲ್ಲಿ ಆಗಿದ್ದ ತಪ್ಪುಗಳನ್ನ ಹುಡುಕಿ ಸರಿ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ದೆಹಲಿಯ ಆಂತರಿಕ ಭದ್ರತೆಗೆ ಚಿತ್ತ ನೆಟ್ಟಿದ್ದು ಶಾ ನೇತೃತ್ವದಲ್ಲಿ ಮಹತ್ವದ ನಿರ್ಧಾರಗಳನ್ನ ಕೈಗೊಳ್ಳಲಾಗಿದೆ. ದೆಹಲಿಯ ಕಾನೂನು ಸುವ್ಯವಸ್ಥೆ ಕಠಿಣ ಮಾಡೋದಕ್ಕೆ ಅಮಿತ್ ಶಾ ಕರೆ ಕೊಟ್ಟಿದ್ದಾರೆ ಅನ್ನೋದನ್ನ ನಿನ್ನೆಯ ಎಪಿಸೋಡ್ನಲ್ಲಿ ಹೇಳಿದ್ವಿ. ಆದರೆ ಇದು ಬರೀ ಕಾನೂನು ಸುವ್ಯವಸ್ಥೆಗೆ ಮಾತ್ರ ಸೀಮಿತ ಆಗಲಿಲ್ಲ. ಅದಕ್ಕಿಂತ ದೊಡ್ಡ ಮಟ್ಟದ ಚರ್ಚೆ ನಡೆದಿರೋ ಬಗ್ಗೆ ಮಾಹಿತಿಗಳು ರಿವೀಲ್ ಆಗ್ತಾ ಇದೆ. ಅದೇ ಆಪರೇಷನ್ ಅಕ್ರಮ ಬಾಂಗ್ಲಾ ನಿವಾಸಿಗಳು. ರಾಷ್ಟ್ರ ರಾಜಧಾನಿಯಲ್ಲೇ ಎಗ್ಗಿಲ್ಲದೆ ಬೀಡು ಬಿಟ್ಟಿರೋ ಅಕ್ರಮ ಕ್ರಿಮಿಗಳನ್ನ ಆಚೆಗೆ ಕಳಿಸೋ ಪ್ರಕ್ರಿಯೆಗೆ ಅಮಿತ್ ಶಾ ಪಾಂಚಜನ್ಯವನ್ನ ಮೊಳಗಿಸಿದ್ದಾರೆ. ತಕ್ಷಣವೇ ಎಲ್ಲರ ಗುರುತು ಪತ್ತೆ ಕಾರ್ಯ ನಡೆಸಿ ನಕಲಿಗಳನ್ನ ಪತ್ತೆ ಹಚ್ಚಿ ಅಂತ ಅಮಿತ್ ಶಾ ಹೇಳಿದ್ದಾರೆ. ಅಲ್ಲದೆ ಕೇವಲ ಅಕ್ರಮವಾಗಿ ಬಂದವರನ್ನ, ನಕಲಿ ಕಾರ್ಡ್ಗಳನ್ನ ಇಟ್ಕೊಂಡು ಬದುಕ್ತಾ ಇರುವವರನ್ನ ಮಾತ್ರ ಅಲ್ಲ, ಇಡೀ ನೆಟ್ವರ್ಕ್ ಅನ್ನ ಭೇದಿಸಬೇಕು. ಇವರು ಎಲ್ಲಿಂದ ಬರ್ತಾರೆ, ಯಾವ್ಯಾವ ದಿಕ್ಕಿಗೆ ಹೋಗ್ತಾರೆ, ಒಂದು ಸ್ಥಳಕ್ಕೆ ಹೋದಾಗ ಅವರಿಗೆ ಸಹಾಯ ಮಾಡೋದು ಯಾರು, ಹೇಗೆ ಕಾರ್ಡ್ಗಳನ್ನ ಮಾಡಿಸಿಕೊಡಲಾಗುತ್ತೆ, ಇದೆಲ್ಲವನ್ನ ಪಿನ್ ಟು ಪಿನ್ ಪತ್ತೆ ಹಚ್ಚಿ ಆಕ್ಷನ್ ತೆಗೆದುಕೊಳ್ಬೇಕು ಅಂತ ಶಾ ಖಡಕ್ ಆದೇಶವನ್ನ ಕೊಟ್ಟಿದ್ದಾರೆ. ಅಕ್ರಮ ವಲಸಿಗರು ಇಡೀ ದೇಶಕ್ಕೆ ಕಂಟಕ ಅನ್ನೋದು ಗೊತ್ತಿರೋದೆ. ಆದ್ರೂ ದೆಹಲಿಯನ್ನ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋದು ಬಹಳ ಅಗತ್ಯವಾಗಿದೆ. ಯಾಕಂದ್ರೆ ದೆಹಲಿಯಲ್ಲಿ ಸ್ಲಂ ಜನರ ಸಮಸ್ಯೆ ಇದೆ. ರಾಷ್ಟ್ರ ರಾಜಧಾನಿಯಲ್ಲಿ ಸ್ಲಂ ನಿರ್ಮೂಲನೆ ಮಾಡಿ ಅವರಿಗೆ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕಿತ್ತು. ಆದರೆ ವ್ಯವಸ್ಥೆ ಹಾಗಿರ್ಲಿ, ಅವರಿಗೆ ಮೂಲಭೂತ ಸೌಕರ್ಯವನ್ನೇ ಕೊಡದೆ ಕೇಜ್ರಿವಾಲ್ ಸರ್ಕಾರ ಅನ್ಯಾಯ ಮಾಡಿದ್ದಾಯ್ತು. ಇವರಿಗೆ ಸೇರಬೇಕಿದ್ದ ಸೌಲಭ್ಯಗಳು ಎಲ್ಲಪ್ಪ ಹೋಯ್ತು ಅಂತ ನೋಡಿದರೆ ಅದೇ ಅಕ್ರಮ ವಲಸಿಗರಿಗೆ. ಇಡೀ ದೆಹಲಿಯ ಸ್ಲಂ ಜನರು ಕುಡಿಯೋ ನೀರಿಗೆ ಒದ್ದಾಡ್ತಾ ಇದ್ರೆ, ಅಕ್ರಮ ವಲಸಿಗರಿರೋ ಟೆಂಟ್ಗಳ ಬುಡಕ್ಕೆ ನೀರಿನ ಟ್ಯಾಂಕರ್ ಬಂದು ನಿಲ್ತಾ ಇದ್ದಿದ್ದನ್ನ ಮಾಧ್ಯಮಗಳು ರಿವೀಲ್ ಮಾಡಿದ್ವು. ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದವರಿಗೆ ಇಲ್ಲದ ಸೌಲಭ್ಯ ಅಕ್ರಮವಾಗಿ ಬಂದವರಿಗೆ ಬೇಗ ಸಿಗುತ್ತೆ ಅಂದ್ರೆ ಇದಕ್ಕಿಂತ ಅವಮಾನ ಇನ್ನೊಂದು ಬೇಕಾ? ದೆಹಲಿಯ ಸ್ಲಂ ನಿವಾಸಿಗಳು ಹೊಸ ಸರ್ಕಾರದಿಂದಲಾದ್ರೂ ನಮ್ಮ ಸಮಸ್ಯೆ ಅಂತ್ಯವಾಗುತ್ತಾ ಅಂತ ಎದುರು ನೋಡ್ತಾ ಇದ್ದಾರೆ. ಅಕ್ರಮ ಕ್ರಿಮಿಗಳ ಮೇಲೆ ಸರಿಯಾದ ಆಕ್ಷನ್ ತೆಗೆದುಕೊಂಡ್ರೆ ತಾನಾಗೆ ಒಂದಷ್ಟು ಸಮಸ್ಯೆಗಳು ನಿವಾರಣೆ ಆಗ್ತಾ ಹೋಗುತ್ತೆ. ಆದ್ರಿಂದ ಈ ವಿಚಾರದ ಬಗ್ಗೆ ಶಾ ಬಹಳ ತಲೆ ಕೆಡಿಸ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಂದಹಾಗೆ ಮೀಟಿಂಗ್ ನಡೆದಿದ್ದು ಡೆಲ್ಲಿಯಲ್ಲೇ ಇರ್ಬೋದು, ಆದರೆ ಅಕ್ರಮ ವಲಸಿಗರ ವಿಚಾರದಲ್ಲಿ ದೇಶಾದ್ಯಂತ ದೊಡ್ಡ ಡ್ರೈವ್ಗೆ ಬಿಜೆಪಿ ಹೈಕಮಾಂಡ್ ಕರೆ ಕೊಟ್ಟಿದೆಯಾ ಅನ್ನೋ ಅನುಮಾನಗಳು ಕೂಡ ಬರ್ತಾ ಇದೆ. ಯಾಕಂದ್ರೆ ಮೊನ್ನೆಯಷ್ಟೇ ಪುಣೆಯಲ್ಲಿ ದೊಡ್ಡ ಡೆಮಾಲಿಷನ್ ಡ್ರೈವ್ ನಡೆದಿದೆ. ಬರೋಬ್ಬರಿ 900 ಎಕರೆ ಕ್ಲೀನ್ ಮಾಡ್ತಾರೆ. ಅದು ಭಾರತದಲ್ಲಿ ಏಕಾಏಕಿ ಆಗುತ್ತೆ ಅಂದ್ರೆ ನಂಬೋದಕ್ಕೆ ಕಷ್ಟವೇ ಅನ್ನೋ ಕಾಲ ಇತ್ತು. ಆದ್ರೆ ಈಗ ಬಿಜೆಪಿ ಅಧಿಕಾರ ಇರೋ ರಾಜ್ಯಗಳಲ್ಲಿ ಸಿಎಂ ಹಾಗೂ ಉಳಿದ ನಾಯಕರು ಮುನ್ನುಗ್ತಾ ಇರೋ ರೀತಿಯನ್ನ ನೋಡಿದ್ರೆ ಎಲ್ಲದೂ ಪ್ಲಾನ್ ಆಗಿದೆ ಅಂತ ಅಂದಾಜಿಸಲಾಗ್ತಾ ಇದೆ. ಕ್ರಮ ಕೈಗೊಂಡಿದ್ದು ಫಡ್ನವೀಸ್ ಸರ್ಕಾರ ಆದ್ರೂ ಅದಕ್ಕೆ ಕೇಂದ್ರದ ಅಷ್ಟು ಇತ್ತು ಅಂತಲೂ ಹೇಳಲಾಗ್ತಾ ಇದೆ. ಇನ್ನು ಇದರ ಜೊತೆಗೆ ಅಮಿತ್ ಶಾ ಸಭೆ ನಡೆಸಿರೋ ಮತ್ತೊಂದು ವಿಚಾರ ಅಂದ್ರೆ ಅದು ಮಣಿಪುರದ ಇಶ್ಯೂ. ಅಲ್ಲಿ ಸದ್ಯ ಬಿಜೆಪಿಯ ಸಿಎಂ ಬಿರೇನ್ ಸಿಂಗ್ ರಾಜೀನಾಮೆ ನೀಡಿ ರಾಷ್ಟ್ರಪತಿ ಆಡಳಿತ ಜಾರಿಯಾಗಿದೆ. ಪ್ರೆಸಿಡೆಂಟ್ ರೂಲ್ ಬಂದ ನಂತರ ಮೊದಲ ಬಾರಿ ರಿವ್ಯೂ ಮೀಟಿಂಗ್ ನಡೆದಿದ್ದು ಅಮಿತ್ ಶಾ ಸಂಬಂಧಪಟ್ಟವರ ಬಳಿ ಮಣಿಪುರದ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. 2023ರ ಮೇಗೂ ಮುನ್ನ ಮಣಿಪುರದಲ್ಲಿ ಯಾವ ಸಿಚುವೇಶನ್ ಇತ್ತೋ ಅದೇ ರೀತಿ ಮಣಿಪುರದಲ್ಲಿ ಶಾಂತಿ ಸ್ಥಾಪಿಸೋದಕ್ಕೆ ಎಲ್ಲಾ ತಯಾರಿ ನಡೆದಿದೆ. ಅಂದಹಾಗೆ ಮಣಿಪುರ ಗಲಭೆಗೆ ಕಾರಣ 2 ಬುಡಕಟ್ಟು ಜನಾಂಗಗಳ ಸಂಘರ್ಷ ಅನ್ನೋದು ವಾಸ್ತವ ಆಗಿದ್ರೂ ಒಂದು ಸಮುದಾಯಕ್ಕೆ ಶಸ್ತ್ರಾಸ್ತ್ರ ಕೊಟ್ಟು ಗಲಭೆ ಎಬ್ಬಿಸಿ ಕೊನೆಗೆ ಅದಕ್ಕೆ ಕಾರಣ ಮೋದಿ ಅಂತ ಫ್ರೇಮ್ ಮಾಡೋದಕ್ಕೆ ದೊಡ್ಡ ಮಟ್ಟದಲ್ಲೇ ಯತ್ನ ನಡೆಯಿತು.
ಅದನ್ನ ಬುಡ ಸಮೇತ ಹೊರಗೆ ತಂದು ಗಲಭೆಕೋರರು, ನಕ್ಸಲ್ ಮನೋಭಾವದವರು ಎಲ್ಲರನ್ನೂ ಆಚೆ ಹಾಕಿ ಕ್ಲೀನ್ ಮಾಡೋ ಕೆಲಸಕ್ಕೆ ಅಮಿತ್ ಶಾ ಮುಂದಾಗ್ತಾ ಇದ್ದಾರೆ. ಇನ್ನು ದೆಹಲಿ ಮೀಟಿಂಗ್ನಲ್ಲಿ ಪ್ರಸ್ತಾಪ ಆಗಿರೋ ಮತ್ತೊಂದು ವಿಷಯ ಅಂದರೆ ಅದು ಪೊಲೀಸರಿಗೆ ಶಾ ಫ್ರೀ ಹ್ಯಾಂಡ್ ಕೊಟ್ಟಿರೋದು. ದೆಹಲಿಯಲ್ಲಿ ಯಾವ ಕ್ರಿಮಿನಲ್ ಆಕ್ಟಿವಿಟೀಸ್ ನಡೆಯದಂತೆ ಎಷ್ಟು ಸಾಧ್ಯವೋ ಅಷ್ಟು ಸ್ಟ್ರಿಕ್ಟ್ ಆಕ್ಷನ್ ಪಾಲಿಸೋದಕ್ಕೆ ಶಾ ಸೂಚನೆ ಕೊಟ್ಟಿದ್ದಾರೆ. ಕೇಜ್ರಿವಾಲ್ ತಮ್ಮ ಪಕ್ಷದಲ್ಲೇ ಒಂದಷ್ಟು ಗೂಂಡಾ ರಾಜಕಾರಣಿಗಳನ್ನು ಹೊಂದಿದ್ದು ಕೂಡ ಅವರ ಹೀನಾಯ ಸೋಲಿಗೆ ಕಾರಣ ಆಗಿತ್ತು. ಆದ್ದರಿಂದ ಅವರು ಪೋಷಿಸ್ತಾ ಬಂದಿದ್ದ ರೌಡಿಗಳು ಹಾಗೂ ಸಮಾಜಘಾತುಕರನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡೋದಕ್ಕೆ ಶಾ ಸೂಚನೆ ಕೊಟ್ಟಿದ್ದಾರೆ. ಇನ್ನು ನಾರ್ಕೋಟಿಕ್ಸ್ ಹಾಗೂ ಡ್ರಗ್ಸ್ ವಿಚಾರದಲ್ಲಿ ಬಹಳ ಎಚ್ಚರಿಕೆ ವಹಿಸೋದಕ್ಕೂ ಕೂಡ ಶಾ ಹೇಳಿದ್ದು, ಯಾರಾದರೂ ಸಿಕ್ಕಿಬಿದ್ದರೆ ಮುಲಾಜಿಲ್ಲದೆ ಒಳಗೆ ಹಾಕಬೇಕು, ಅವರ ನೆಟ್ವರ್ಕ್ ಅನ್ನ ಭೇದಿಸೋದಕ್ಕೆ ಮುಂದಾಗಬೇಕು ಅಂತ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಈ ಹಿಂದೆ ಅಂದ್ರೆ 2012ರಲ್ಲಿ ನಿರ್ಭಯಾ ಕೇಸ್ ಬಳಿಕ ದೆಹಲಿಯ ಮರ್ಯಾದೆ ಹಾಳಾಯಿತು. ಕಾಂಗ್ರೆಸ್ ಸರ್ಕಾರ ಉರುಳಿ ಹೋಯಿತು. ಇಂಥ ಘಟನೆಗಳು ಮತ್ತೆ ಮರುಕಳಿಸಬಾರದು ಅಂತ ಈಗಿಂದಲೇ ಶಾ ಅಲರ್ಟ್ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಒಂದು ಕಡೆ ಮೋದಿ ಹೊರಗಿನಿಂದ ದೇಶವನ್ನ ಸುಭದ್ರಪಡಿಸ್ತಾ ಬಂದಿದ್ರೆ, ಶಾ ಒಳಗಿನಿಂದ ರಿಪೇರಿ ಮಾಡ್ತಾ ಇದ್ದಾರೆ ಅನ್ನೋದನ್ನ ಹೇಳಿದ್ವಿ. ದಿಗ್ಗಜ ರಾಷ್ಟ್ರಗಳನ್ನ ಭೇಟಿಯಾಗ್ತಾ ಇರೋ ಮೋದಿ ನಮ್ಮ ದೇಶದ ಗಡಿಗೆ ಕಂಟಕ ಆಗಿರೋ ಎಲ್ಲ ಅಕ್ಕಪಕ್ಕದ ದೇಶಗಳನ್ನ ಹದ್ದುಬಸ್ತಿನಲ್ಲಿ ಇಡೋ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ತಾಜಾ ಉದಾಹರಣೆ ಅಂದ್ರೆ ಅದು ಬಾಂಗ್ಲಾದೇಶ. ಅದೆಷ್ಟು ಉರಿತಾರೋ ಉರಿಲಿ ಅಂತ ಬಿಟ್ಟಾಯ್ತು. ಈಗ ಭಾರತದ ಮಿತ್ರ ರಾಷ್ಟ್ರಗಳೆಲ್ಲ ಯುಎಸ್ ಸರ್ಕಾರಕ್ಕೆ ಮುಟ್ಟಿ ನೋಡಿಕೊಳ್ಳೋ ಹಾಗೆ ಹೊಡೆತ ಕೊಡ್ತಾ ಇದ್ದಾರೆ. ವ್ಯಾಪಾರ ವಹಿವಾಟು ಬಂದಾಗ್ತಾ ಇದೆ, ಫಂಡ್ಗಳು ಕ್ಯಾನ್ಸಲ್ ಆಗ್ತಾ ಇವೆ, ಆರ್ಥಿಕ ಸ್ಥಿತಿ ಮುಗ್ಗರಿಸ್ತಾ ಇದೆ. ಭಾರತದ ತಂಟೆಗೆ ಯಾರೇ ಬಂದರೂ ಇದೇ ಗತಿ ಅನ್ನೋ ಲೆವೆಲ್ಗೆ ಮೋದಿ ಜಾಗತಿಕ ಮಟ್ಟದಲ್ಲಿ ಹವಾ ಮೇಂಟೈನ್ ಮಾಡಿದ್ದಾರೆ. ಈ ಹೊತ್ತಲ್ಲಿ ದೇಶಕ್ಕೆ ಸಮಸ್ಯೆ ಆಗ್ತಾ ಇರೋದು ಒಳಗಿರೋ ಶತ್ರುಗಳು. ಅಕ್ರಮ ಬಾಂಗ್ಲಾ ವಲಸಿಗರ ಸಮಸ್ಯೆಯನ್ನ ಬೇರು ಸಮೇತ ನಿರ್ನಾಮ ಮಾಡಬೇಕು ಅಂತ ಶಾ ಹೇಳ್ತಾ ಇರೋದು ಇದೇ ಕಾರಣಕ್ಕೆ. ಅಕ್ರಮ ವಲಸಿಗರು ನೆಪ ಮಾತ್ರ, ಆದರೆ ನಿಜವಾದ ಕಂಟಕ ಅವರಿಗೆ ಜಾಗ ಕೊಡ್ತಾ ಇರೋರು, ಅವರ ಪರ ವಾದ ಮಾಡುವವರು, ಕೋರ್ಟ್ನಲ್ಲಿ ಅವರ ರಕ್ಷಣೆಗೆ ಪೆಟಿಷನ್ ಹಾಕುವವರು, ಅವರಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಭಾರತ ಯಾರಿಗೂ ಸೇಫ್ ಅಲ್ಲ ಅಂತ ಸುದ್ದಿ ಹರಡಿಸೋ ಅಸಹ್ಯಗಳು, ಅಕ್ರಮವಾಗಿ ಬಂದವರ ಮೇಲೆ ಕರುಣೆ ಹುಟ್ಟಿಸುವಂತೆ ಕತೆ, ಕವನ, ಕಾರ್ಟೂನ್ ಬರೆಯೋ ಅಸಹ್ಯಗಳು, ಹೀಗೆ ಹುಡುಕ್ತಾ ಹೋದ್ರೆ ದೇಶದ್ರೋಹಿಗಳ ದೊಡ್ಡ ಗುಂಪೆ ಸಿಗ್ತಾ ಹೋಗುತ್ತೆ. ಇವರೆಲ್ಲ ಎಷ್ಟು ಕ್ವಿಕ್ ಆಗಿ ದೇಶದ್ರೋಹದ ಕೆಲಸವನ್ನ ಮಾಡ್ತಾರೆ ಅಂದ್ರೆ ಊಹಿಸೋದಕ್ಕೂ ಸಾಧ್ಯವಿಲ್ಲ. ಈ ಐಡಿಯಾಲಜಿಯನ್ನ ಸಂಹಾರ ಮಾಡದೇ ಇದ್ರೆ ಮುಂದಿನ ಪೀಳಿಗೆ ಹಾಳಾಗಿ ಹೋಗೋದ್ರಿಂದ ಒಳಗಿನ ಸಮಸ್ಯೆಗಳ ಬಗ್ಗೆ ಶಾ ದೊಡ್ಡ ಮಟ್ಟದಲ್ಲಿ ಗಮನ ಹರಿಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಟ್ನಲ್ಲಿ ಕೇಂದ್ರ ಸರ್ಕಾರ ಖಡಕ್ ಆಗಿರಬೇಕು ಅಂತ ಆಸೆ ಪಡುವವರಿಗೆ ಶಾ ನಿರ್ಣಯಗಳು ಸಮಾಧಾನಕರ ಹಾಗೂ ಸಂತಸವನ್ನ ತರ್ತಾ ಇದೆ. ಒಂದು ಸಲ ಕಣ್ಣಿಗೆ ಕಾಣುವಂತೆ ಅಕ್ರಮ ವಲಸಿಗರನ್ನ ಆಚೆ ಹಾಕಿದೆ ಆದರೆ ಎಲ್ಲರ ನಂಬಿಕೆ ಇನ್ನಷ್ಟು ಗಟ್ಟಿಯಾಗುತ್ತೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ.